ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲವ್ಲಿ ಗರ್ಲ್ ಚಾನಲ್. ಹೆಂಗದಿರಿ ಎಲ್ಲರೂ? ಸೊ ನಾವು ಇವತ್ತು ಒನ್ ಡೇ ಟ್ರಿಪ್ ಹೋಗೋಣ ಅಂತಂದು ಎಲ್ಲರೂ ಫ್ಯಾಮ್ಲಿ ಕೂಡಿ ದಾಂಡೇಲಿ ಟ್ರಿಪ್ ಹೊಂಟಿದ್ವಿ ನೋಡ್ರಿ. ಸೊ ಇದು ಹಿಲ್ ಸ್ಟೋನ್ ಅಂತ ಬರ್ತದೆ ದಾಂಡೇಲಿ ಕಡೆ. ವೆರಿ ನೈಸ್, ವೆರಿ ಸೂಪರ್. ಫಸ್ಟ್ ಟೈಮ್ ನಾವು ಹೊಂಟಿದ್ವಿ. ಸೊ ಭಾಳ ಅಂದ್ರೆ ಭಾಳ ಕ್ರೇಜಿಯೆಸ್ಟ್ ಟ್ರಿಪ್ ಅಂತ ಹೇಳ್ಬೋದು. ಸೊ ಭಾಳ ಎಂಜಾಯ್ ಮಾಡಿದ್ವಿ. ಬೇಕಾಗಿತ್ತು ಒನ್ ಡೇ ಟ್ರಿಪ್, ಎಲ್ಲರೂ ಫ್ಯಾಮ್ಲಿ ಗೆಟ್ ಟುಗೆದರ್ ಮಾಡೋದು ಭಾಳ ಅವಶ್ಯಕತೆ ಇತ್ತು. ಸೊ ನಡೀರಿ ಕ್ರಿಸ್ಮಸ್ ಅದ ಹೋಗೋಣ ಅಂತಂದು ಪ್ಲ್ಯಾನ್ ಮಾಡಿ ಎಲ್ಲರೂ ಹೋದ್ವಿ ನೋಡ್ರಿ. ಸೊ ಸೂಪರ್ಬ್ ಅದ. ಸೊ ಹೈಲಿ ರೆಕಮೆಂಡೆಡ್. ಇದು ಪ್ಲೇಸ್ ಏನೈತಲ್ಲ ಸಾಲಿಡ್ ಅಂದರೆ ಸಾಲಿಡ್ ಅದ ನೋಡ್ರಿ. ಸೊ ಆಲ್ಮೋಸ್ಟ್ ದಾಂಡೇಲಿ ಬಸ್ ಸ್ಟ್ಯಾಂಡಿಂದ ಹಿಡಿದ್ರೆ 8 ಕಿಲೋಮೀಟರ್ಸ್ ಆಗ್ತದಂತಿದ್ದು. ಸೊ ನಮ್ಮದಂತೂ ಕಾರ್ ಇತ್ತು. ಸೊ ಹಾಗೇನು ಪ್ರಾಬ್ಲಮ್ ಆಗಲಿಲ್ಲ. ನಾವು ಸೀದಾ ಲೊಕೇಶನ್ ಹಾಕಿ ಅಲ್ಲೇ ಹೋಗ್ಬಿಟ್ವಿ. ಭಾರಿ ಅದ. ಹೊರಗಡೆ ಎಲ್ಲ ಜಂಗಲ್ ಅದ, ಒಳಗಡೆ ಅಷ್ಟೇ ಈ ಥರ ಎಲ್ಲ ಟೆಂಟ್ಸ್ ಅವ, ರೂಮ್ಸ್ ಅವ. ಸಾಲಿಡ್ ಅಂದರೆ ಸಾಲಿಡ್ ಅದ. ಆ್ಯಂಡ್ ನೈಟ್ ವ್ಯೂ ಅಂತೂ ಸಾಲಿಡ್ ಇತ್ತು ರೀ. ಖರ್ರೇನು ಮಸ್ತ್ ಅಂದ್ರೆ ಮಸ್ತ್ ಇತ್ತು ನೋಡ್ರಿ. ಸೊ ನಾವು ಮೊದಲು ಬುಕ್ ಮಾಡಿದ್ವಿ, ಆದರೂ ಇಷ್ಟು ರಶ್ ಇತ್ತಲ್ಲ. ಸೊ ನಮ್ಗೆ ಈ ಥರ ನಮ್ಗೆ ಪೂರಾ 8 ಮಂದಿ ಆಗುವಷ್ಟು ಅಂತಾದ್ರೂ ಒಂದು ರೂಮ್ ಸಿಕ್ಬಿಟ್ಟಿತ್ತು. ಆ್ಯಂಡ್ ನಮ್ದು ರೂಮ್ ಮುಂದೆ ಇಂಥ ಬ್ಯೂಟಿಫುಲ್ ವ್ಯೂ ಇತ್ತಲ್ಲ. ಸೊ ಟೋಟಲಿ ಈ ಥರ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇತ್ತು ಮುಂದೆ, ಫುಲ್ ಗ್ರೀನರಿ. ಬಾಜುಕನ ರಿವರ್ ಇತ್ತು. ಇನ್ಫ್ಯಾಕ್ಟ್ ರಿವರ್ ಕಡೆ ಅಂತೂ ಹೋಗ್ಲಿಕ್ಕೆ ಆಗಂಗಿಲ್ಲ, ಬಟ್ ಅಲ್ಲೇ ಇತ್ತು ಇನ್ಫ್ಯಾಕ್ಟ್ ಅದು ಕೂಡ. ಸೊ ಇದು ಮುಂದೆ ನಮ್ದು ಸ್ವಿಮ್ಮಿಂಗ್ ಪೂಲ್. ಸೊ ಸಾಲಿಡ್ ಅಂದರೆ ಸಾಲಿಡ್. ಇಷ್ಟು ಮಜಾ ಬಂತಲ್ಲ, ಭಾಳ ಅಂದ್ರೆ ಭಾಳ. ಎಷ್ಟು ಪೀಸ್ಫುಲ್ ಅನ್ನಿಸ್ಲಿಕ್ಕತ್ತದ. ಖರೇನ ರೀ, ಒನ್ ಡೇ ಟ್ರಿಪ್ ಖರೇನ ಜರೂರಿ ಅದ. ಯಾಕಂದ್ರೆ ಇಷ್ಟು ಬ್ಯುಸಿ ಲೈಫ್ ಶೆಡ್ಯೂಲ್ ಒಳಗೆ ಆ್ಯಂಡ್ ಟೋಟಲಿ ಬ್ಯುಸಿ ಇರ್ತೀವಿ. ಎಲ್ಲರೂ ಮನೆಯೊಳಗೆ ಇದ್ದರೂ ಕೂಡ ಒಬ್ರೊಬ್ರು ಮುಖ ನೋಡ್ಲಿಕ್ಕೆ ಆಗಿರಂಗಿಲ್ಲ. ಬಟ್ ಇಂಥಲ್ಲಿ ನಾವು ಹೋದ್ರೆ ಎಷ್ಟೋ ಮೈಂಡ್ ಪೀಸ್ ಆಗ್ತದೆ, ರಿಲ್ಯಾಕ್ಸೇಷನ್ ಆಗ್ತದೆ. ಸೊ ಯಾ ಫ್ಯಾಮ್ಲಿ ಟೈಮ್ ಅಂತ ಇರ್ತದೆ. ಸೊ ಮಜಾ ಅಂದ್ರೆ ಮಜಾ ಬರ್ತದೆ ನೋಡ್ರಿ. ಸೊ ಒನ್ ಡೇ ಏನಾರ ಲೀವ್ ಇತ್ತಲ್ಲ, ಜರೂರ್ ಹಿಂಗೆ ಹೋಗ್ರಿ, ಮಜಾ ಬರ್ತದೆ. ಆ್ಯಂಡ್ ಅಂಥ ಪರಿ ಕಾಸ್ಟ್ಲಿನೂ ಇಲ್ಲ. ಸೊ ನಿಯರ್ಲಿ ಪರ್ ಹೆಡ್ 1800 ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಸೀಸನ್ ವೈಸ್ ಡಿಪೆಂಡ್. ಸಮ್ಟೈಮ್ಸ್ ಅದು 2000-2500 ಆಗ್ತದೆ. ಬಟ್ ನಾವು ಮೊದಲು ಬುಕ್ ಮಾಡೋದ್ರಿಂದ ನಮ್ಗೆ 1800 ಅಂತ ಕನ್ಸಿಡರ್ ಆಯಿತು. ಸೊ ಅದೇ ಇಲ್ಲ ಎಂತ ಇದು ಇಲ್ಲ. ಯಾಕಂದ್ರೆ ಮಾರ್ನಿಂಗ್ ನಾವು 11 o'clock ಹಂಗೆ ಹೋದ್ವಿ ಅಂದ್ರೆ ಮಧ್ಯಾಹ್ನ ಊಟ ಕೊಡ್ತಾನೆ, ರಾತ್ರಿ ಊಟ ಕೊಡ್ತಾನೆ, ನೆಕ್ಸ್ಟ್ ಬೆಳಗ್ಗೆ ನಾಷ್ಟ ಕೊಟ್ಟು ನಮಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಕಳಿಸ್ತಾನೆ ನೋಡಿರಿ. ಸೊ 24 hours ಅಂತ ಕನ್ಸಿಡರ್ ಮಾಡ್ತಾರೆ. ಸೊ 2 ಟೈಮ್ ಊಟ ಆ್ಯಂಡ್ 1 ನಾಷ್ಟ ಕೊಡ್ತಾರೆ. ಸೊ ವರ್ತ್ ಅಲ್ಲ ರೀ. ಆ್ಯಂಡ್ ಇಂಥ ಇಷ್ಟು ಬ್ಯೂಟಿಫುಲ್ ವ್ಯೂ ಅದ, ಇಷ್ಟು ಬ್ಯೂಟಿಫುಲ್ ಪೀಸ್ ಆಫ್ ಮೈಂಡ್. ಫುಲ್ ಆನ್ ಜಂಗಲ್, ಫುಲ್ ಆನ್ ಹಿಂದ್ಗಡೆ ಎಲ್ಲ ನೀವು ನೋಡ್ಬೋದು. ಎಷ್ಟು ಸಾಲಿಡ್ ವ್ಯೂ ಅದಲ್ಲ. ಸೊ ಫುಲ್ಲಿ ಫ್ರೆಶ್ ಅಂತ ಫೀಲ್ ಆಗ್ತದೆ ನೋಡ್ರಿ ಕರೆನ. ಸೊ ಮಧ್ಯಾಹ್ನ ಲಂಚ್ ಇತ್ತಿಲ್ಲೇ. ಸೊ ಊಟಕ್ಕಂತ ಬಂದಿದ್ವಿ ನಾವು. ಸೊ ಇಲ್ಲಿ ನಾನ್ ವೆಜ್ಜು ಕೊಡ್ತಾರೆ ಇನ್ಫ್ಯಾಕ್ಟ್. ಸೊ ಅದನ್ನೇ ನಾವು ತೊಗೊಂಡಿಲ್ಲ, ಸಪ್ರೇಟ್ ಇಟ್ಟಿರ್ತಾನೆ. ಸೊ ನಿಮಗೆ ಬೇಕಂದ್ರೆ ಅದನ್ನು ತೊಗೋಬೋದು. ಸೊ ಈ ಥರ. ಸೊ ನಮ್ಮ ಅಣ್ಣ ಇಲ್ಲೆಲ್ಲ ಚೆಕ್ ಮಾಡ್ಲಿಕ್ಕಿದ್ದ ಎಲ್ಲೆಲ್ಲಿ ಏನೇನು ಐಟಮ್ಸ್ ಅವ ಅಂತಂದ. ಸೊ ದಟ್ ನಾನ್ ವೆಜ್ ಸೈಡ್ ಇತ್ತಿತ್ತು. ಸೊ ನಾವು ಈ ಸೈಡಿಂದಷ್ಟೇ ನಾವು ತೊಗೊಂಡು ಬಂದ್ವಿ. ಆ್ಯಂಡ್ ಇನ್ನೇನು ಊಟ ಆದಮೇಲೆ ಈ ಥರ ಆಟ ಆಡ್ಲಿಕ್ಕೆ ಬಂದ್ವಿ. ಆ್ಯಂಡ್ ಟಿಚ್ಚಿ ಸೈಡ್ ಇನ್ಫ್ಯಾಕ್ಟ್ ಸೊ ಜೋಕಾಲಿ ಅದ, ಬ್ಯಾಡ್ಮಿಂಟನ್ ಅದ. ಸೊ ಈ ಥರ ಮಕ್ಕಳಿಗೆಲ್ಲ ಜಾರ್ಗುಂಡಿ ಎಲ್ಲ ಅದ. ಸೊ ಯಾ ಇಲ್ಲೂ ನಾವು ಒಂದು 2 ತಾಸು ಸ್ಪೆಂಡ್ ಮಾಡಿದ್ವಿ ಇನ್ಫ್ಯಾಕ್ಟ್. ಸೊ ಫಸ್ಟ್ ನಾವು ಸ್ವಿಮ್ಮಿಂಗ್ ಪೂಲ್ ಹೋದ್ವಿ, ಅಲ್ಲಿ ಮಜಾ ಮಾಡಿದ್ವಿ. ಆಮೇಲೆ ಊಟ ಮಾಡಿದ್ವಿ. ದೆನ್ ಅಗೇನ್ ಈ ಸೈಡ್ ಬಂದ್ವಿ, ಡ್ರೈ ಗೇಮ್ಸ್ ಎಲ್ಲ ಆಟ ಆಡಿದ್ವಿ. ಸೊ ಯಾ ಈ ಥರ ನಾವೆಲ್ಲ ಟೈಮ್ ಪಾಸ್ ಮಾಡ್ಲಿಕ್ಕತ್ತಿದ್ವಿ ನೋಡ್ರಿ. ಇಡೀ ದಿವಸ ನಾವು ಅಲ್ಲೇ ಇದ್ವಿ. ಇನ್ಫ್ಯಾಕ್ಟ್ ನಾವು ಹೊರಗಡೆ ಎಲ್ಲೂ ಹೋಗಲಿಲ್ಲ. ಜಸ್ಟ್ ಬರೀ ರೆಸಾರ್ಟ್ ಒಳಗೆ ಇರಬೇಕಾ, ರೆಸಾರ್ಟ್ ಒಳಗೆ ಮಜಾ ಮಾಡಬೇಕಾ. ಗುರಿ ಮುಟ್ಟೋದು ಅಷ್ಟು ಈಸಿ ಇಲ್ಲ. ಹೀಗಾಗಿ ಏನು ಮಾಡಬೇಕಾಗ್ತದೆ, ಅಲ್ಲೇ ಹೋಗಿ ಗುರಿ ಮುಟ್ತೀವಿ ಅಂತ ತೋರಿಸ್ಬೇಕಾಗ್ತದೆ ನೋಡ್ರಿ. ಇಲ್ಲೇ ನಮ್ಮ ಅಣ್ಣ ಏನು ಮಾಡ್ಲಿಕ್ಕತ್ತಿದ್ದ, ಗುರಿ ಅಲ್ಲಿತ್ತು, ಅಲ್ಲಿ ಹೊಡಿಬೇಕಪ್ಪ ಅಂತಂದ್ರೆ ಅವ ಬ್ಯಾಟಿ ತೊಗೊಂಡು ಇಲ್ಲ ಕಳ್ಕತ್ತೀವಿ. ಯಾಕಂದ್ರೆ ನನ್ನ ಮಗಳಿದ್ರೆ ಕಾಕ್ ಸಿಗಿಸ್ಬಿಟ್ಟಿಲ್ಲ. ಹಿಂಗಾಗಿ ಅದು ಬ್ಯಾಟಿ ತೊಗೊಂಡು ಅಲ್ಲಿ ಕಾಕಿಂಗೆಲ್ಲ ತೆಗೆದ. ಬಟ್ ಅದು ಕಾಕ್ ಬಿಟ್ಟು ಆ ಬ್ಯಾಟಿ ಏನು ಆಡ್ತಾರಲ್ಲ, ಆಡ್ ಹೋಗಿ ಸಿಕ್ಕೋತ. ಅಯ್ಯೋ ಮಸ್ತಿರಿ ಇಲ್ಲಿ. Dumadumi in the house, guys. So how was your experience in Hillstone Resort? Saka?
ಸೊ ರಾತ್ರಿ ಆಲ್ಮೋಸ್ಟ್ 7 o'clock ಲೈಟ್ ಹಚ್ಚಿದಾರಿ. ಜನ್ನತ್ ಅಂದರೆ ಜನ್ನತ್ ಫೀಲ್ ಆತೆ. ಇನ್ಫ್ಯಾಕ್ಟ್ ಸೂಪರ್ಬ್ ಸ್ವರ್ಗ ಅನಿಸ್ತಂಗೆ ಖರೇನ. ಯಾಕಂದ್ರೆ ಈ ಥರ ವ್ಯೂನ ಆಲ್ಮೋಸ್ಟ್ ಗೋವಾಳಿಗೆಲ್ಲ ನೋಡೀವಿ ಖರೆ ಹೇಳ್ಬೇಕಂದ್ರೆ. ಸೊ ಇಲ್ಲೇ ನಾವು ಫಸ್ಟ್ ಟೈಮ್ ನಾವು ಹಿಂಗೆ ದಾಂಡೇಲಿ ರೆಸಾರ್ಟ್, ಇದು ಸೆಕೆಂಡ್ ಟೈಮ್ ಇನ್ಫ್ಯಾಕ್ಟ್ ನಾವು ಸೆಕೆಂಡ್ ಟೈಮ್ ಹೋಗಿದ್ದು. ಸೊ ನಮ್ಗೆ ಇದು ಭಾಳ ಲೈಕ್ ಆಯ್ತು. ಇನ್ಫ್ಯಾಕ್ಟ್ ಇದು ವ್ಯೂ ಆಗಲಿ, ಇದು ಡೆಕೋರೇಷನ್ ಆಗಲಿ, ಸಾಲಿಡ್ ವ್ಯೂ ಕೊಟ್ಟಾನ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಗ್ರೀನ್ ಕಲರ್ ಏನು ಕಾಣಿಸ್ಲಿಕ್ಕತ್ತಿಲ್ಲ, ಸೊ ಅದ ನಮ್ದು ರೂಮ್. ಸೊ ಏನು ಬ್ಯೂಟಿಫುಲ್ ವ್ಯೂ ಕಾಣ್ಲಿಕ್ಕತ್ತಿಲ್ಲ. ಆ್ಯಂಡ್ ಇಲ್ಲಿ ನಾವು ಚಹಾ ಕುಡಿಲಿಕ್ಕೆ ಬಂದಿದ್ವಿ. 7 to 8 o'clock ಚಹಾ ಕುಡಿಯೋ ಟೈಮಿಂಗ್ ಇತ್ತಲ್ಲೇ. ಸೊ 7 to 8 ಇನ್ಫ್ಯಾಕ್ಟ್ ಅಲ್ಲಿ ರೈನ್ ಡ್ಯಾನ್ಸ್ನೂ ಕೂಡ ಇತ್ತು. ಸೊ ಬೇಕಂದ್ರೆ ನೀವು ರೈನ್ ಡ್ಯಾನ್ಸು ಮಾಡ್ಬೋದು ಅಂತಿತ್ತು. ಆ್ಯಂಡ್ ಇನ್ಫ್ಯಾಕ್ಟ್ ಅವ್ರು DJ ಹಚ್ಚಿದ್ರು ಆ ರೈನ್ ಡ್ಯಾನ್ಸ್ ಮುಂದೆ. ಸೊ ಎಲ್ಲರೂ ಆಲ್ಮೋಸ್ಟ್ ನಮ್ಮ ಗರ್ಲ್ಸ್ ಬಂದಿದ್ರು. ಸೊ ಅಲ್ಲೆಲ್ಲರೂ ಹೋಗಿ ಅವರೆಲ್ಲ ಡ್ಯಾನ್ಸ್ ಮಾಡ್ಲಿಕ್ಕತ್ತಿದ್ರು. ಬಟ್ ಶವರ್ಗೆ ಅವ್ರು ಏನು ಹಚ್ಚಲಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಥಂಡಿ ರೀ, ಭಾಳ ಅಂದ್ರೆ ಜುನುಗುಡುಲ್ಗತ್ತೈತೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಥಂಡಿ ಇತ್ತು ಇನ್ಫ್ಯಾಕ್ಟ್. ಸೊ ಇಲ್ಲೆಲ್ಲ ಹುಡುಗಿಯರೆಲ್ಲ ನಿಂತಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ಅವ್ರು ಶವರು ಏನು ಆನ್ ಮಾಡಲಿಲ್ಲ, ಯಾಕಂದ್ರೆ ಥಂಡಿ ಭಾಳ ಇತ್ತಂತಂದ. ಆ್ಯಂಡ್ ಇಲ್ಲೇ ನನ್ನ ಮಗಳು, ನಮ್ಮ ಮೈದ್ನ, ನಮ್ಮ ತಂಗಿ ಎಲ್ಲ ಕ್ಯಾರಮ್ ಎಲ್ಲ ಆಟ ಆಡ್ಲಿಕ್ಕತ್ತಿದ್ರು. ಸೊ ಇವ್ರ ರೆಸಾರ್ಟ್ ಓನರ್. ಸೊ ಇವ್ರ ಜೊತೆ ಮಾತಾಡ್ಕತ್ತಿದ್ವಿ. ಸೊ ನೆಕ್ಸ್ಟ್ ನಮ್ಮ ಹುಬ್ಳಿ ಹುಡುಗಿ ಕ್ಯಾಟ್ ವಾಕ್ ಮಾಡ್ತಾಳೆ. ಹೆಂಗೆ ಮಾಡ್ತಾಳೆ ಹೇಳ್ರಿ. ಹೋಪ್ ನೀವು ವ್ಯೂ ಆಗಲಿ, ಮ್ಯೂಸಿಕ್ ಆಗಲಿ ಮಸ್ತ್ ಎಂಜಾಯ್ ಮಾಡಿರಿ ಅಂತ ಅನ್ಕೋತೀನಿ. ಸೊ ಅದಕ್ಕೆ ನಾನು ಏನೂ ಮಾತಾಡಲಿಲ್ಲ, ಜಸ್ಟ್ ಶಾಂತ ಕೂತಿದ್ದೆ ನಾನು. ಆ್ಯಂಡ್ ಇಲ್ಲಿ ಊಟದ ಟೈಮ್ ಆಗಿ 9 ಗಂಟೆಗೆ. ಸೊ 10 ಗಂಟೆ ಸೋಮವಾರ ಊಟ ಗಿಟ ಮಾಡಿ ಫೈರ್ ಕ್ಯಾಂಪ್ ಇತ್ತು. ಸೊ ಫೈರ್ ಕ್ಯಾಂಪ್ ಒಳಗೆ ಎಲ್ಲರೂ ಕುಂತು ಮಸ್ತ್ ಕಾಸ್ಕೊಳಿಕತ್ತಿದ್ವಿ ನೋಡ್ರಿ. ಸೊ ಆಲ್ಮೋಸ್ಟ್ 11 o'clock ಆಗಿದ್ರೆ ಮಸ್ತ್ ಎಲ್ಲರೂ ನಾವು ಅಂತಾಕ್ಷರಿ ಆಟ ಆಡ್ಲಿಕತ್ತಿದ್ವಿ, ಮಜಾ ಮಾಡ್ಲಿಕತ್ತಿದ್ವಿ ಎಲ್ಲರೂ ಗೆಟ್ ಟುಗೆದರ್ ಕೂಡಿ. ಸೊ ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಜರೂರ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.